36 ವರ್ಷಗಳಿಂದ ಬಿಜೆಪಿ ಪಕ್ಷದಲ್ಲಿದ್ದು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶ ಪಾಲಿಸಿಕೊಂಡು ಬಂದಿರುವ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ರಾಜ್ಯ ಕಾರ್ಯದರ್ಶಿ ಆರ್ಸಿ ನಾರಾಯಣರನ್ನು ಜಾತಿಯ ಹೆಸರಿನಲ್ಲಿ ಸಿಲುಕಿಸುವ ಪ್ರಯತ್ನ ಮಾಡಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ. ಪದ್ಮರಾಜ್ ಪರಿವಾರ ಪುತ್ತೂರು ಎಂಬ ವಾಟ್ಸ್ಆಪ್ ಗ್ರೂಪ್ಗೆ ಉದ್ದೇಶಪೂರ್ವಕವಾಗಿ ನಾರಾಯಣರ ಮೊಬೈಲ್ ಸಂಖ್ಯೆಯನ್ನು ಸೇರ್ಪಡೆ ಮಾಡಿದ್ದಾರೆಂದು ಗ್ರೂಪ್ನ ಸ್ಕ್ರೀನ್ಶಾಟ್ ತೆಗೆದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ನನ್ನ ತೇಜೋವಧೆ ಮಾಡಲಾಗಿದೆ. ನಾರಾಯಣರು ಗ್ರೂಪ್ ಅಡ್ಮಿನ್ ವಿರುದ್ಧ ಸೈಬರ್ ಸೆಲ್ ಪೊಲೀಸರಿಗೆ ದೂರು ನೀಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ಕಾರ್ಯದರ್ಶಿಯಾದ ನಾನು ಕಳೆದ 36 ವರ್ಷಗಳಿಂದ ಪಕ್ಷನಿಷ್ಠನಾಗಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಪಾರ್ಟಿಗೆ ದುಡಿದಿದ್ದೇನೆ. ಪಾರ್ಟಿಯಲ್ಲಿ ಯಾವುದೇ ಜನಪ್ರತಿನಿಧಿಯ ಅವಕಾಶ ಆಗದಿದ್ದರೂ ಕೂಡ, ಪಾರ್ಟಿಯಲ್ಲಿ ಯಾವುದೇ ರೀತಿಯ ಲಾಭದಾಯಕ ಹುದ್ದೆಗಳನ್ನು ಕೊಡದಿದ್ದರೂ ಕೂಡ ಪಕ್ಷನಿಷ್ಠೆಯನ್ನು ಮೆರೆದಿದ್ದೇನೆ. ನನ್ನ ಪಕ್ಷದ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಣೆ ಮಾಡಿದ್ದೇನೆ. ಪಕ್ಷ ಕೊಟ್ಟಂಥ ಕೆಲಸ ಕಾರ್ಯಗಳನ್ನು ಅತ್ಯಂತ ಸಮರ್ಪಕವಾಗಿ, ಪ್ರಾಮಾಣಿಕವಾಗಿ ಮತ್ತು ಭ್ರಷ್ಟಾಚಾರ ಮುಕ್ತದ ರೀತಿಯಲ್ಲಿ ಸ್ವಾವಲಂಬಿ ರಾಜಕಾರಣವನ್ನು ಮಾಡಿಕೊಂಡು ಬಂದಿದ್ದೇನೆ. ಈಗಿದ್ದು ಕೂಡ ಈ ಚುನಾವಣೆ ಸಂದರ್ಭದಲ್ಲಿ ನನ್ನನ್ನು ಪದ್ಮರಾಜ್ ಪರಿವಾರ ಪುತ್ತೂರು ಅನ್ನುವ ಒಂದು ಗ್ರೂಪಿಗೆ ಸೇರ್ಪಡೆ ಮಾಡಿ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಹಂಚುವ ಮುಖಾಂತರ ನನ್ನ ತೇಜೋವಧೆಯನ್ನು ಕಾಂಗ್ರೆಸ್ನ ಬಂಧುಗಳು ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ನನ್ನ ಆಗ್ರಹ ಇಷ್ಟೇ, ನಾನೊಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನನ್ನ ಸಮಾಜದ ವ್ಯಕ್ತಿ ಪಾರ್ಟಿಯ ಚುನಾವಣೆಯಲ್ಲಿ ನಿಂತಾಗ ಅವನ ಹಿಂದೆ ಹೋಗುವಂಥ ಒಂದು ಸೋಗಲಾಡಿತನ ಮತ್ತು ಸನ್ನದಾನದ ಪ್ರದರ್ಶನವನ್ನು ನಾನು ಯಾವತ್ತೂ ಮಾಡಿದವನಲ್ಲ. ಇಡೀ ನನ್ನ ರಾಜಕೀಯ ಇತಿಹಾಸದಲ್ಲಿ ಕಳೆದ 36 ವರ್ಷ ಕೂಡ ಪಕ್ಷನಿಷ್ಠನಾಗಿ ಕೆಲಸ ಮಾಡಿದ್ದೇನೆ ಮತ್ತು ಪಕ್ಷಕ್ಕೋಸ್ಕರ ದುಡಿದಿದ್ದೇನೆ. ಹೀಗಿದ್ದರೂ ಕೂಡ ನನ್ನ ತೇಜೋವಧೆ ಮಾಡುವ ಮುಖಾಂತರ ನನ್ನನ್ನು ಈ ರೀತಿ ಹೀಗೆಳೆಯುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಯಾವತ್ತೂ ಕೂಡ ಈ ರೀತಿಯ ಸಣ್ಣ ವಿಚಾರದಲ್ಲಿ ತೊಡಗಿಸ್ಕೊಂಡವನಲ್ಲ. ರಾಜಕಾರಣದ ಗೌರವದ ರಾಜಕಾರಣ ಮಾಡಿಕೊಂಡು ಬಂದಿದ್ದೇನೆ. ಈ ಜಿಲ್ಲೆಯಲ್ಲಿ ಹಿಂದುಳಿದ ವರ್ಗವನ್ನು ಕಟ್ಟಿ ಬೆಳೆಸಿದ್ದೇನೆ. ಹಿಂದೂ ಸಮಾಜವಾದ ಒಬ್ಬ ವ್ಯಕ್ತಿಯಾಗಿ ನನ್ನ ಸಮಾಜದ ಬಂಧುಗಳಿಗೆ ಎಲ್ಲೆಲ್ಲಿ ತೊಂದರೆಗಳಾದಾಗ ಅವರ ಪರವಾಗಿ ನಿಂತು ಸಂಘಟನೆಗೆ ದುಡಿದಿದ್ದೇನೆ. ಎಲ್ಲ ಸಮಾಜದ ಬಂಧುಗಳನ್ನು ಕೂಡ ಒಂದೇ ರೀತಿಯಲ್ಲಿ ಒಂದೇ ದೃಷ್ಟಿಯಲ್ಲಿ ಕಾಣುವಂಥ ಒಬ್ಬ ಪರಿಪೂರ್ಣ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ನಾನೊಬ್ಬ ಸಂಘದ ಸ್ವಯಂ ಸೇವಕ ಮತ್ತು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಿಂದ ರಾಜಕಾರಣಕ್ಕೆ ಬಂದಿದ್ದವರನ್ನು. ಕಳೆದ 36 ವರ್ಷಗಳಲ್ಲಿ ಕೂಡ ಯಾವುದೇ ರೀತಿಯ ಕಪ್ಪುಚುಕೆ ಇಲ್ಲದೆ ಪಕ್ಷಕ್ಕೆ ಕಲಂಕ ಬರದ ರೀತಿಯಲ್ಲಿ ನಡ್ಕೊಂಡು ಹೋದವನು ನಾನು. ನನ್ನನ್ನು ಈ ರೀತಿಯಾದರೂ ಕೂಡ ಉದ್ದೇಶಪೂರ್ವಕವಾಗಿ ನನ್ನನ್ನು ಬಲಿಪಶು ಮಾಡಬೇಕು ಅನ್ನೋಂಥ ಆಲೋಚನೆ ಅವರಿಗೆ ಇದ್ದರೆ ಇದು ಖಂಡಿತ ಸಾಧ್ಯ ಇಲ್ಲ. ನಾನಂತೂ ಪಕ್ಷನಿಷ್ಠ. ನನ್ನ ಪಾರ್ಟಿ ನನ್ನನ್ನು ಎತ್ತರಕ್ಕೆ ಬೆಳೆಸಿದೆ, ಆ ಪಾರ್ಟಿಗೆ ಋಣಿಯಾಗಿದೆ. ನನ್ನನ್ನು ಈ ರೀತಿ ಮಾಡಿದವರು, ನಾನು ದೈವಭಕ್ತ, ನಾನು ನಾರಾಯಣ ಗುರುಗಳ ಧರ್ಮದ ಹಾದಿಯಲ್ಲಿ ನಡೆದವನು, ನಾನು ಕೋಟೆ ಚೆನ್ನೈಯರ ಸತ್ಯದ ಹಾದಿಯಲ್ಲಿ ನಡೆದವನು. ನರೇಂದ್ರ ಮೋದಿಯವರು ಧರ್ಮದ ಹಾದಿಯಲ್ಲಿ ನಡೆದಿದ್ದಾರೆ, ನರೇಂದ್ರ ಮೋದಿಯವರು ಸತ್ಯದ ಹಾದಿಯಲ್ಲಿ ನಡೆದಿದ್ದಾರೆ. ಆ ಕಾರಣಕ್ಕೋಸ್ಕರ ಭಾರತೀಯ ಜನತಾ ಪಾರ್ಟಿ ಒಬ್ಬ ಪ್ರಾಮಾಣಿಕ ಕಾರ್ಯಕರ್ತನಾಗಿ ನಾನು ಭಾರತೀಯ ಜನತಾ ಪಾರ್ಟಿಗೊಂದಿಗಿದ್ದೇನೆ. ಬ್ರಿಜೇಶ್ ಚೌಟ್ರನ್ನ ಯಾವ ಶಕ್ತಿಗಳಿಂದ ಕೂಡ ಈ ಜಿಲ್ಲೆಯಲ್ಲಿ ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಘಂಟಾಘೋಷವಾಗಿ ಹೇಳ್ತೇನೆ. ಮತ್ತು ಯಾರು ಇದರಲ್ಲಿ ಶಾಮೀಲಾಗಿದ್ದಾರೋ ಅವರಿಗೆ ನಾನು ನಂಬಿದಂಥ ಮಹಾಲಿಂಗೇಶ್ವರ, ನನ್ನ ಜಾಗದ ಕ್ಷೇತ್ರದ ಸ್ಥಳದ ಸಾನ್ನಿಧ್ಯಗಳಾದಂಥ ಕೊರಗಜ್ಜ ಮತ್ತು ಗುಳಿಗ ಅವರಿಗೆ ಸದ್ಬುದ್ಧಿ ಕೊಡಲಿ ಅನ್ನುವಂಥ ಮಾತನ್ನು ಹೇಳುತ್ತಾ, ನಾನು ಇನ್ನಷ್ಟು ಕ್ರಿಯಾಶೀಲವಾಗಿ ರಾಜ್ಯದಲ್ಲಿ ಓಡಾಟಿ ಪಕ್ಷದ ಸಂಘಟನೆಯನ್ನು ಮಾಡ್ತೇನೆ. ಇನ್ನಷ್ಟು ಕ್ರಿಯಾಶೀಲವಾಗಿ ಓಡಾಟ ಮಾಡಲಿಕ್ಕೆ ಶಕ್ತಿ ಕೊಡುವಂಥ ಕೆಲಸವನ್ನು ನನ್ನ ದೇವರು, ನನ್ನ ದೈವದೇವರು ಖಂಡಿತ ನನ್ನನ್ನು ಹಾರೈಸ್ತಾರೆ ಅನ್ನೋದು ವಿಶ್ವಾಸ ಇದೆ. ನಾನು ಈಗಾಗಲೇ ಈ ಸೈಬರ್ ಕ್ರೈಮ್ ಪೊಲೀಸ್ ಮುಖಾಂತರ. ಅನೀಶ್, V4 ನ್ಯೂಸ್, ಪುತ್ತೂರು.